ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ದಿಕ್ಕು ಬದಲಿಸ್ತಾ ಹೋಗ್ತಾ ಇದೆಯಾ ಅನ್ನುವ ಅನುಮಾನಗಳು ಶುರುವಾಗ್ತಾ ಇದೆ. ಜೊತೆಗೆ ತನಿಖೆಯ ಹಾದಿ ಇದೆಯಲ್ಲ ಅದು ನಿಗೂಢವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ದೂರುದಾರನಾಗಿದ್ದೋ ಈಗ ಆರೋಪಿಯಾಗಿದ್ದಾನೆ. ಆ ಆರೋಪಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮಹಜರು ಪ್ರಕ್ರಿಯೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಬೆಂಗಳೂರಿಗೆ ಚಿನ್ನಯ್ಯನನ್ನ ಕರೆತರ್ತಾ ಇದ್ದಾರೆ SIT ಅಧಿಕಾರಿಗಳು ಭಾರೀ ಭದ್ರತೆಯಲ್ಲಿ. ಚಿನ್ನಯ್ಯನನ್ನ SIT ಅಧಿಕಾರಿಗಳು ಕರೆತರುತ್ತಿರುವ ಈ ವಿಷಯ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈ ವಿಶೇಷ ತನಿಖಾ ತಂಡದ ನಡೆ ನಿಗೂಢವಾಗಿ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಇಲ್ಲಿ ಆಗ್ತಾ ಇರೋದು ಏನು, ಯಾವ ಕಾರಣಕ್ಕಾಗಿ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅಂತ ನೋಡಿ ಗಮನಿಸ್ತಾ ಇದ್ದೀವಿ. ಆತ ದೂರುದಾರನಾಗಿ ಬಂದಿದ್ದ, ಸಾಕ್ಷ್ಯಗಳನ್ನು ಹುಡುಕುವ ಕಾರಣಕ್ಕಾಗಿ ಬಂದಿದ್ದ. ಆದರೆ ಎಲ್ಲವೂ ಕೂಡ ತಲೆ ಕೆಳಗಾಯಿತು. ಆತನೇ ಆರೋಪಿಯಾಗಿದ್ದಾನೆ, SIT ವಶದಲ್ಲಿದ್ದಾನೆ. ಆತನ ಮಹಜರು ಪ್ರಕ್ರಿಯೆಯನ್ನು ಮೊದಲು ಆತ ಉಳಿದುಕೊಂಡಿದ್ದ ಜಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲಿ 40ಕ್ಕೂ ಹೆಚ್ಚು ದಿನಗಳ ಕಾಲ ಉಳಿದುಕೊಂಡಿದ್ದ. ಅಲ್ಲಿ ಕೂಡ ಮಹಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿತ್ತು. ಇದೀಗ ಬೆಂಗಳೂರಿಗೆ ಕರೆತಿರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ ಬೆಂಗಳೂರಿನಲ್ಲಿ ಉಳಿದುಕೊಂಡಿರುವಂಥ ಜಾಗ ಯಾವುದು, ಇಲ್ಲಿ ಮಹಜರು ಮಾಡಲಿಕ್ಕಿರುವಂಥ ಅವಶ್ಯಕತೆ ತನಿಖಾ ತಂಡದ ಮುಂದೆ ಯಾವ ಕಾರಣಕ್ಕಾಗಿದೆ, ಎಲ್ಲೆಲ್ಲಿ ಆತನನ್ನು ಕರೆದೊಯ್ತಾರೆ, ಹೇಗೆ ಆತನ ಮಹಜರು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಒಂದು ಭಾಗ ನೋಡಿ. ಅಲ್ಲಿ ಕುಳಿತ ಜಾಗದಲ್ಲಿಯೇ 20 ರಿಂದ 24 ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನು ಕೊಟ್ಟಿದ್ದ. ಹಾಗೆ ನೋಡಿದ್ರೆ ಇಡೀ ಷಡ್ಯಂತ್ರದ ಹಿಂದೆ, ಇಡೀ ಡ್ರಾಮಾದ ಹಿಂದೆ ಒಂದು ತಂಡ ಕೆಲಸ ಮಾಡಿರುವಂಥ ಅನುಮಾನ ಸ್ಪಷ್ಟವಾಗಿ ಕಾಣಿಸುತ್ತೆ. ಏಕೈಕ ವ್ಯಕ್ತಿ ಇಲ್ಲಿ ಇಡೀ ಪ್ಲಾನ್ನ ಮಾಡಿಕೊಳ್ಳಿಲ್ಲ, ಒಂದು ತಂಡ ಕೆಲಸ ಮಾಡಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಇನ್ನೊಂದು ಕಡೆ ಗಿರೀಶ್ ಮಠಣ್ಣವರ್, ಅವರ ಮೇಲೆ ಅನುಮಾನದ ದೃಷ್ಟಿ ಇದೆ. ಅದರ ಜೊತೆಗಿದೀಗ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಬೆಂಗಳೂರಲ್ಲಿ ಯಾರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ, ಆತ ಸಂಚು ರೂಪಿಸುವಲ್ಲಿ ಕಾನ್ಸ್ಪರಸಿ ಅಂತ ನಾವೇನು ಕರಿತೀವಿ, ಕ್ರಿಮಿನಲ್ ಕಾನ್ಸ್ಪರಸಿ, ಆ ಸಂಚು ರೂಪಿಸೋದರಲ್ಲಿ ಬೆಂಗಳೂರಿನಲ್ಲಿರುವಂಥ ವ್ಯಕ್ತಿಗಳು ಕೂಡ ಸಾಥ್ ಕೊಟ್ಟಿದ್ದಾರಾ, ಇಲ್ಲಿಯೂ ಕೂಡ ಆ ತಂಡದ ಕೆಲವಷ್ಟು ಸದಸ್ಯರು ಬೆಂಗಳೂರಿನಲ್ಲಿದ್ದಾರಾ. ಯೂಟ್ಯೂಬ್ ಸಮೀರ್ ನಿವಾಸ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿದೆ. ಚಿನ್ನಯ್ಯ ಈ ಯೂಟ್ಯೂಬ್ ಸಮೀರ್ನ ಸಂಪರ್ಕ ಏನಾದರೂ ಮಾಡಿದ್ನ, ಅವನಿಗೂ ಇವನಿಗೂ ಒಡನಾಟ ಇತ್ತ, ಸಮೀರ್ ಅಲ್ಲದೆಯೂ ಕೂಡ ಇನ್ನೂ ಕೆಲವಷ್ಟು ಜನ ಈತನ ಸಂಪರ್ಕದಲ್ಲಿದ್ರ, ಇದೆಲ್ಲವೂ ಕೂಡ ತಿಳಿಬೇಕಾಗಿದೆ. ಒಂದು ತಂಡ ಸ್ಪಷ್ಟವಾಗಿ ಇಲ್ಲಿ ಷಡ್ಯಂತ್ರ ರೂಪಿಸುವಲ್ಲಿ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ SIT ಅನೇಕ ಸ್ಥಳಗಳಿಗೆ ತೆಗೆದುಕೊಂಡು ಹೋಗಿ ಅವರನ್ನು ಮಹಜರು ಪ್ರಕ್ರಿಯೆಯನ್ನು ಮಾಡಿಸಲಾಗ್ತಾ ಇದೆ. ಈಗ ಬೆಂಗಳೂರಿನ ಪ್ರವಾಸ ಅಥವಾ ಬೆಂಗಳೂರಿಗೆ ಕರೆತರ್ತಾ ಇರೋದು ಯಾಕೆ ಅನ್ನೋದು ಇನ್ನು ಕೂಡ ಸ್ಪಷ್ಟವಾಗಿ ತಿಳಿದಿಲ್ಲ.